ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇದು ಒಂದು ಕ್ವಿಕ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಸೊ ಏನಾದರೂ ನೀವು ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಪರ್ಸನ್ ನಿಮಗೆ ರೀಚ್ ಔಟ್ ಆಗ್ತಾರಾ ಅನ್ನೋದು ಈ ಟ್ಯಾರೋ ರೀಡಿಂಗ್ ಮುಖಾಂತರ ನೋಡೋಣ. ಆ್ಯಂಡ್ ಆ್ಯಸ್ ಯೂಶುವಲ್ ಇದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ಇದೆ. ದಿಸ್ ಇಸ್ ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಂದು ಬಾರಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ನೀವು ಈ ರೀಡಿಂಗ್ನ ಇಲ್ಲೇ ಮ್ಯೂಟ್ ಮಾಡ್ಬೋದು ಆ್ಯಂಡ್ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ ಪೈಲ್ ಕಾಲ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ ಆ್ಯಂಡ್ ನಿಮ್ಮ ರೀಡಿಂಗ್ನ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಕೊಟ್ಟಿರ್ತೀನಿ. ಸೊ ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ನೋಡ್ಬೋದು. ಸೊ ವ್ಯೂವರ್ಸ್, ನೋಡೋಣ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ, ನೀವು ಮತ್ತು ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟಲ್ಲಿದ್ದರೆ ನೀವು ಕಾಂಟ್ಯಾಕ್ಟಲ್ಲಿ ಬರ್ತೀರಾ ಅನ್ನೋದನ್ನ ನೋಡೋಣ. ಓಕೆ, ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ದ ಯೂನಿವರ್ಸ್. ಆ್ಯಂಡ್ ಏನು ಮೆಸೇಜ್ ಬರುತ್ತೆ ನೋಡೋಣ. ಸೊ ನೋ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ದೀರಾ ಪೈಲ್ 1, ನೀವು ನಿಮ್ಮ ಪರ್ಸನ್ ಕಾಂಟ್ಯಾಕ್ಟಲ್ಲಿ ಬರ್ತೀರಾ ನೋಡೋಣ. ಓಕೆ ವ್ಯೂವರ್ಸ್, ಇದೊಂದು ಕ್ವಿಕ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಒಂದು ಕ್ವಿಕ್, ವಿತೌಟ್ ಗೋಯಿಂಗ್ ಟು ಲಾಟ್ ಆಫ್ ಡೀಟೇಲ್ಸ್, ನಿಮಗೆ ಕ್ವಿಕ್ಕಾಗಿ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ ಅಂತ ನೋಡೋದಕ್ಕೆ ಇದು ನಿಮ್ಮ ರೀಡಿಂಗ್. ಓಕೆ ವ್ಯೂವರ್ಸ್, ಸೊ ಇಲ್ಲಿ ನಿಮ್ಮ ಒಂದು ಸಿಚುಯೇಷನ್ಗೆ ಬರ್ತಾ ಇರೋವಂಥ ಆನ್ಸರ್ ಬಂದುಬಿಟ್ಟು ವೀಲ್ ಆಫ್ ಫಾರ್ಚ್ಯೂನ್. ಸೊ ವೀಲ್ ಆಫ್ ಫಾರ್ಚ್ಯೂನ್ ಅಂತ ಬಂದಾಗ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇರೋವಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಭಿನ್ನಾಭಿಪ್ರಾಯ ಅದೆಲ್ಲ ಚೇಂಜ್ ಆಗುತ್ತೆ. ಎನರ್ಜೆಟಿಕ್ ಶಿಫ್ಟ್ ಬರ್ತಾ ಇದೆ ನೀವು ಮತ್ತು ನಿಮ್ಮ ಪರ್ಸನ್ನ ಸಿಚುಯೇಷನ್ ಮಧ್ಯೆ. ಸೊ ಹಳೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ, ಏನಾದರೂ ಒಂದು ಸಿಚುಯೇಷನ್ ಬ್ಲರ್ರಿ ಆಗಿದ್ದು ಕ್ಲಿಯರ್ ಆಗ್ತಾ ಇಲ್ಲ, ಏನು ನಡೀತಾ ಇದೆ ಅಂತ ಒಂದು ನಿಮಗೆ ಕ್ಲಿಯರಾಗಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಎಲ್ಲ ಕನ್ಫ್ಯೂಷನ್ ಇದೆ, ಕಿಯಾಸ್ ಇದೆ, ಬೇರೆ ಪೀಪಲಿನ ಇನ್ವಾಲ್ವ್ಮೆಂಟ್ ಇದೆ, ಗಾಸಿಪ್ ಇದೆ. ಸೊ ಏನೂ ಒಂದು ಸರಿಯಾಗಿ ನಡೀತಾ ಇರಲ್ಲ ಅನ್ನೋ ಒಂದು ಕಂಡೀಷನಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಕಾರ್ಡ್ ಬರ್ತಾ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಥಿಂಗ್ಸ್ ಎಲ್ಲವೂ ನಿಮ್ಮ ಒಂದು ಫೇವರಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮತ್ತು ನಿಮ್ಮ ಒಂದು ಪರ್ಸನಿನ ಫೇವರಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಯೂನಿವರ್ಸಿನ ಒಂದು ಅಲೈನ್ಮೆಂಟ್. ಸೊ ಯೂನಿವರ್ಸ್ ನಿಮಗೆ ಒಂದು ಯೂನಿವರ್ಸ್ ಅದರದೇ ಒಂದು ವೇ ಇರುತ್ತೆ ಎಲ್ಲ ಥಿಂಗ್ಸ್ನ ಅಲೈನ್ ಮಾಡೋದಕ್ಕೆ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಫೇವರಲ್ಲಿ ನೀವಿಬ್ಬರು ಹತ್ತಿರ ಬರಲಿ ಅನ್ನೋದಕ್ಕೋಸ್ಕರ ವೀಲ್ ಆಫ್ ಫಾರ್ಚ್ಯೂನ್ ಕಾರ್ಡ್ ಬರ್ತಾ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಬಿಗ್ ಹ್ಯಾಪಿ ಚೇಂಜಸ್, ಲಕ್, ಡೆಸ್ಟಿನಿ, ಮತ್ತು ಏನಂತಾರೆ, ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್, ಫೇಟ್. ಎಸ್, ಫೇಟ್ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ, ಅಥವಾ ನಮ್ಮ ಒಂದು ಹಣೆ ಬರ. ಸೊ ಎವ್ರಿಥಿಂಗ್ ಇಸ್ ರಿಟರ್ನ್, ಎವ್ರಿಥಿಂಗ್ ವಿಲ್ ಬಿ ಪ್ರೀ ರಿಟರ್ನ್. ಅದು ಹೇಗೆ ಬರೆದಿರುತ್ತೆ ರೆಕಾರ್ಡ್ಸಲ್ಲಿ ಅದೇ ರೀತಿಯಲ್ಲಿ ಆಗುತ್ತೆ. ಸೊ ಟೈಮ್ ನಿಮಗೋಸ್ಕರ ಚೇಂಜ್ ಆಗ್ತಾ ಇದೆ. ಥಿಂಗ್ಸ್ ವಿಲ್ ಶಿಫ್ಟ್ ಇನ್ ಯುವರ್ ಫೇವರ್. ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ರಿಯಲೈಸೇಷನ್ ಆಗುತ್ತೆ. ಸ್ವಲ್ಪ ರಿಯಲೈಸೇಷನ್ ಆಲ್ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ತುಂಬ ಪ್ಯಾಷನೇಟ್ ವೇ ಆಗಿ ಫೈರಿ ನೇಚರಲ್ಲಿ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಖಂಡಿತವಾಗಿ ಅವ್ರ ಮೇಲೆ ಈ ಕನೆಕ್ಷನ್ನ ಮುಂದೆ ತೊಗೊಂಡು ಹೋಗೋದಕ್ಕೆ, ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ 3D ಲೈಫಲ್ಲಿ. ಸೊ ಅದ್ರ ಮೇಲೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗುತ್ತೆ. ವೀಲ್ ಆಫ್ ಫಾರ್ಚ್ಯೂನ್, ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಬರುತ್ತೆ. ಸೊ ಪೈಲ್ 1 ಯಾರ್ಯಾರು ನೋಡಿದ್ದೀರಾ, ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿದೆ ಆ್ಯಂಡ್ ನಿಮಗೆ ಒಂದು ಕ್ವಿಕ್ಕಾಗಿ ಕ್ಲಿಯರ್ ಗೈಡೆನ್ಸ್ ಆ್ಯಂಡ್ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಪೈಲ್ 2 ವ್ಯೂವರ್ಸ್, ಯಾರ್ಯಾರು ಈ ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ನ ನೋಡೋಣ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವ್ರ ಜೊತೆ ಕಳೆದಿರೋಂಥ ಪಾಸಿಟಿವ್ ಮೆಮರೀಸ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ದ ಯೂನಿವರ್ಸ್. ಆ್ಯಂಡ್ ನೋಡೋಣ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ ಅಂದ್ಬಿಟ್ಟು.
ಮತ್ತೆ ಮತ್ತೆ ಈ ಡೆವಿಲ್ ಕಾರ್ಡ್ ಬರ್ತಾ ಇದೆ ಶಫಲ್ ಆಗಬೇಕಂದ್ರೆ. ಸೊ ಡೆಫಿನೆಟ್ಲಿ ಈ ಕನೆಕ್ಷನಲ್ಲಿ ಒಂದು ಅನ್ರಿಸಾಲ್ವ್ಡ್ ಇಶ್ಯೂಸ್ ಅಥವಾ ಟೆನ್ಷನ್ ಆ್ಯಂಡ್ ಜಸ್ಟ್ ತುಂಬ ಜಗಳಗಳು, ಆರ್ಗ್ಯುಮೆಂಟ್, ಆಂಗ್ಸೈಟಿ, ಟೆನ್ಷನ್ ಆಗಿರೋಂಥ ಸಾಧ್ಯತೆಗಳಿರುತ್ತೆ ಫಾರ್ ಅ ಗ್ರೂಪ್ ಆಫ್ ಪೀಪಲ್. ಎಲ್ಲರಿಗೂ ಅಲ್ಲ, ಫಾರ್ ಅ ಗ್ರೂಪ್ ಆಫ್ ಪೀಪಲ್ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ. ಸೊ ಇಬ್ಬರಿಗೂ ಗೊತ್ತು ಈ ಕನೆಕ್ಷನ್ ಹೆಲ್ತಿ ಅಲ್ಲ, ಕನೆಕ್ಷನಲ್ಲಿ ಅಡಿಕ್ಟಿವ್ನೆಸ್ ಇದೆ, ಲೋ ವೈಬ್ರೇಷನಲ್ಲಿದೆ. ಬಟ್ ಇಬ್ಬರೂ ಯು ಪೀಪಲ್ ವಿಲ್ ಕೀಪ್ ಕಮಿಂಗ್ ಬ್ಯಾಕ್ ಟುಗೆದರ್. ನೋ ಕಾಂಟ್ಯಾಕ್ಟ್ ಆಗುತ್ತೆ, ಟೆಂಪ್ರರಿ ಬ್ರೇಕ್ ಆಗುತ್ತೆ, ಮತ್ತೆ ಬರ್ತೀರಾ. ನೋ ಕಾಂಟ್ಯಾಕ್ಟ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಮತ್ತೆ ವಾಪಸ್ ಬರ್ತೀರಾ, ಮತ್ತೆ ದೂರ ಹೋಗ್ತೀರಾ. ಸೊ ಆ ಥರ ಒಂದು ಪ್ಯಾಟ್ರನ್ ಇರೋವಂಥ ಸಾಧ್ಯತೆ ಇದೆ ಈ ಕನೆಕ್ಷನಲ್ಲಿ. ಬಟ್ ನಾಟ್ ಫಾರ್ ಎವ್ರಿಬಡಿ. ನಿಮ್ಮ ಸಿಚುವೇಶನ್ಗೆ ಅಪ್ಲೈ ಆದರೆ, ನೀವು ರೆಸನೇಟ್ ಆದರೆ ಅಪ್ಲೈ ಮಾಡಿ. ಸೊ ಬಟ್ ಫಾರ್ ದ ಲಾರ್ಜರ್ ಕಲೆಕ್ಟಿವ್ ಏನು ಬರುತ್ತೆ ಅಂತ ನೋಡೋಣ. ಸೊ ನಿಮ್ಮ ಪರ್ಸನ್ ಮಧ್ಯೆ ನೋ ಕಾಂಟ್ಯಾಕ್ಟ್ ಎಂಡ್ ಆಗುತ್ತಾ ನೋಡೋಣ ವ್ಯೂವರ್ಸ್. ಓಕೆ, ಸೊ ಟುಡೇ ಇಟ್ಸ್ ಅ ಪಾಸಿಟಿವ್ ರೀಡಿಂಗ್ ಆ್ಯಂಡ್ ಎರಡು ಡೆಕ್ಗೂ ಪಾಸಿಟಿವ್ ಆನ್ಸರ್ಸ್ ಬರ್ತಾ ಇದೆ. ಓಕೆ, ಯಾರು ಪೈಲ್ 2 ಚೆಕ್ ಮಾಡ್ತಾ ಇದ್ದೀರಾ, ನೀವು ಪೈಲ್ 1 ಕೂಡ ನೋಡ್ಬೋದು. ನಿಮಗೆ ಅಲ್ಲೂ ಮೆಸೇಜಸ್ ಸಿಗುತ್ತೆ. ಸೊ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಾವು ಕಾರ್ಡ್ಸ್ ನೋಡ್ದಂಗೆ ಒಂದು ಅಡಕ್ಟಿವ್ ಪ್ಯಾಟ್ರನ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಯಾರು ಕೆಲವೊಂದು ಗ್ರೂಪ್ ಆಫ್ ಆಡಿಯನ್ಸಲ್ಲಿ ಸೊ ಲೋ ವೈಬ್ರೇಷನಲ್ ಎನರ್ಜೀಸ್ ಇದೆ, ಹೆಲ್ತಿ ಕನೆಕ್ಷನ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ದೂರ ಹೋಗ್ತೀರಾ, ಹತ್ತಿರ ಬರ್ತೀರಾ. ಸೊ ಆ ಥರ ಒಂದು ಪ್ಯಾಟ್ರನ್ನಿನ ಸಾಧ್ಯತೆಗಳೂ ಇರ್ಬೋದು. ಆ್ಯಂಡ್ ಹಾಗೆ ದೂರ ಆಗಿರೋವಂಥ ಚಾನ್ಸಸ್ ಕೂಡ ಇರ್ಬೋದು. ಮತ್ತು ಪೈಲ್ 2ಅಲ್ಲಿ ಜಾಸ್ತಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಮೆಜಾರಿಟಿ ಆಫ್ ದ ಪೀಪಲ್, ಕೆಲವೊಂದು ಪರ್ಸೆಂಟೇಜ್ 50-60% ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಆ ವ್ಯಕ್ತಿ ಒಂಥರ ಪ್ಯಾಸಿವ್ ಅಗ್ರೆಸಿವ್, ಅಂದರೆ ಅವ್ರು ಕಮಿಟ್ಮೆಂಟ್ ಫೋಬಿಕ್ ಇರ್ತಾರೆ, ಕಮಿಟ್ಮೆಂಟ್ ಕೊಡೋದಕ್ಕೆ ಹೆದರ್ತಾರೆ. ದ ಮೂಮೆಂಟ್ ನೀವು ಯಾವಾಗ ಅವ್ರಿಗೆ ಒಂದು ಟಫ್ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಈ ಕಮಿಟ್ಮೆಂಟ್, ಈ ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಈ ರಿಲೇಷನ್ಶಿಪ್ ಏನು, ನಮ್ಮ ಒಂದು ಫ್ಯೂಚರ್ ಏನು, ನಮ್ಮ ಒಂದು ಭವಿಷ್ಯ ಏನು, ಇಂಥ ಒಂದು ಕ್ವಶನ್ಸ್ಗೆ ಅವ್ರಿಗೆ ಆನ್ಸರ್ ಇರೋದಿಲ್ಲ. ಜಸ್ಟ್ ಫಾರ್ ಎ ಗುಡ್ ಟೈಮ್, ಜಸ್ಟ್ ಫಾರ್ ಫನ್, ಜಸ್ಟ್ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವರು ಬರ್ತಾರೆ. ಏನು ಬೇಕೋ ಅದನ್ನು ತೊಗೊಂಡು ಮತ್ತೆ ಅವರು ಹೊರಟೋಗ್ತಾರೆ. ಸೊ ನೀವು ಕ್ವಶನ್ಸ್ ಕೇಳಿದಾಗ ಹಾಟ್ ಆ್ಯಂಡ್ ಕೋಲ್ಡ್, ಪ್ಯಾಸಿವ್ ಅಗ್ರೆಸಿವ್ ಬಿಹೇವಿಯರ್ ಇರುತ್ತೆ. ತುಂಬ ಕಮಿಟ್ಮೆಂಟ್ ಫೋಬಿಯಾ ಇದೆ, ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಇಲ್ಲ ಅವರು, ಅಂಥ ಒಂದು ಎನರ್ಜೀಸ್ ಇದೆ ಇಲ್ಲಿ. ಬಟ್ ಆ ಎನರ್ಜೀಸ್ ಶಿಫ್ಟ್ ಆಗೋ ಥರ ಕಾಣಿಸ್ತಾ ಇದೆ ಬೈ ದ ಮಂತ್ ಆಫ್ ಅಕ್ಟೋಬರ್. ನೀವು ಇದರಲ್ಲಿ ಈ ಕನೆಕ್ಷನಲ್ಲಿ ಸ್ವಲ್ಪ ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ಯಾವಾಗಲೂ ನಾವು ಟ್ಯಾರೋ ಅಲ್ಲಿ ಗೈಡೆನ್ಸ್ ಕೊಡೋದಿಲ್ಲ. ನೀವು ಯಾರಿಗೋಸ್ಕರನೂ ವೆಯ್ಟ್ ಮಾಡಬಾರ್ದು ಲೈಫಲ್ಲಿ. ನಿಮ್ಮ ಒಂದು ಲೈಫ್ ಜರ್ನಿನ ನೀವು ಕಂಟಿನ್ಯೂ ಮಾಡಬೇಕು. ಅವರು ಬರಬೇಕು ಅಂತ ಇದ್ದರೆ ಅವ್ರು ನಿಮ್ಮ ಲೈಫಲ್ಲಿ ಅಲೈನ್ಮೆಂಟ್ ಆಗಿರಬೇಕು, ನೀವಿಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಫ್ಯೂಚರ್ ಇದೆ ಅನ್ನೋದಿದ್ರೆ ಅದಾಗದೇ ಯೂನಿವರ್ಸ್ ಅಲೈನ್ ಮಾಡುತ್ತೆ. ಬಟ್ ಈ ಕನೆಕ್ಷನಲ್ಲಿ ನೋ ಕಾಂಟ್ಯಾಕ್ಟ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇಟ್ಸ್ ಆಲ್ ಅಬೌಟ್ ಟೈಮಿಂಗ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ. ನೀವು ಪೇಷನ್ಸ್ ಇಟ್ಕೊಬೇಕು ಆ್ಯಂಡ್ ಕಾಮ್ನೆಸ್ ಇಟ್ಕೊಬೇಕು. ಆ್ಯಂಡ್ ಓನ್ಲಿ ಥಿಂಗ್ಸ್ ವಿಲ್ ಸ್ಟಾರ್ಟ್ ಶಿಫ್ಟಿಂಗ್ ಆರ್ ಅಲೈನಿಂಗ್ ಬೈ ದ ಮಂತ್ ಆಫ್ ಅಕ್ಟೋಬರ್. ಓಕೆ, ಸೊ ಇಲ್ಲಿ ಒಂದು 6 ಮಂತ್ಸಿನ ವೇಟಿಂಗ್ ಪೀರಿಯಡ್ ಇದೆ. ಯಾರು ವೆಯ್ಟ್ ಮಾಡ್ತೀರಾ, ನೀವು ಮತ್ತು ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತೀರಾ ಆ್ಯಂಡ್ ಥಿಂಗ್ಸ್ ಮೇಲೆ ವರ್ಕೌಟ್ ಮಾಡ್ತೀರಾ, ಖಂಡಿತವಾಗಿ ಪರ್ಮನೆಂಟ್ ಕಮಿಟ್ಮೆಂಟ್ ಇರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ, ಅವರು ಅವ್ರ ಮೇಲೆ ವರ್ಕ್ ಮಾಡ್ತೀರಾ. ನೀವಿಬ್ಬರು ನಿಮ್ಮ ಒಂದು ಕರಿಯರ್ ಗೋಲ್ಸ್, ಆ್ಯಂಬಿಷನ್ಸ್, ಮನಿ, ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಆ್ಯಂಡ್ ಆಫ್ಟರ್ ದಿಸ್ 6 ಮಂತ್ ಪೀರಿಯಡ್ ವೆನ್ ಯು ಬೋತ್ ಕಮ್ ಟುಗೆದರ್, ನೀವಿಬ್ಬರು ಜೊತೆಗೆ ಬಂದಾಗ ಒಂದು ಪವರ್ ಕಪಲ್ ಸಿಂಬಲೈಸ್ ಆಗುತ್ತೆ. ಸೊ ಯು ವಿಲ್ ಬಿ ರೆಡಿ ಫಾರ್ ಟೇಕಿಂಗ್ ದಟ್ ಕನೆಕ್ಷನ್ ಟು ನೆಕ್ಸ್ಟ್ ಲೆವೆಲ್. ಆ ಕನೆಕ್ಷನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕ್ಕೆ ನೀವು ರೆಡಿ ಇರ್ತೀರಾ, ಆ ಪ್ಲೇಸಲ್ಲಿ ಇರ್ತೀರಾ. ಸೊ ಈ ಒಂದು ಕನೆಕ್ಷನಲ್ಲೂ ಪೈಲ್ 2 ಯಾರು ನೋಡ್ತಾ ಇದ್ದೀರಾ, ರೈಟ್ ನೌ ದ ಎನರ್ಜೀಸ್ ಆರ್ ಶೇಕಿ. ಎನರ್ಜಿ ವೈಬ್ರೇಷನಲ್ಲಿ ಸ್ಟ್ರಾಂಗ್ ಇಲ್ಲ. ಇಟ್ಸ್ ಕಮ್ಮಿಂಗ್ ಆ್ಯಂಡ್ ಗೋಯಿಂಗ್, ಕಮ್ಮಿಂಗ್ ಆ್ಯಂಡ್ ರಿಪೆಲ್ಲಿಂಗ್, ಹತ್ತಿರ ಬರ್ತೀರಾ, ದೂರ ಹೋಗ್ತೀರಾ, ಆ ಥರ ಒಂದು ಟಾಕ್ಸಿಕ್ ಪ್ಯಾಟ್ರನ್ಸ್ ಇದೆ ಕೆಲವೊಬ್ಬರಿಗೆ. ಬಟ್ ಇನ್ ಕೇಸ್ ಇಬ್ಬರು ವರ್ಕ್ ಮಾಡಿ ವೆಯ್ಟ್ ಮಾಡ್ತೀರಾ ಅಂದರೆ ಯೂನಿವರ್ಸ್ ವಿಲ್ ಅಲೈನ್ ಆ್ಯಂಡ್ ಬೈ ದ ಮಂತ್ ಆಫ್ ಅಕ್ಟೋಬರ್ ಎನರ್ಜಿ ಶಿಫ್ಟ್ ಆಗುತ್ತೆ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಎಂಡ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಹೋಪ್ಫುಲಿ ಪೈಲ್ 2 ನಿಮ್ಗೆ ಇದರಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ನಿಮ್ಮ ಸಿಚುವೇಶನ್ಗೆ ರೆಸನೇಟ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದರೆ ಡೋಂಟ್ ಟ್ರೈ ಟು ಫೋರ್ಸ್ ಇಟ್. ಬೇರೆ ರೀಡಿಂಗ್ಸ್ನ ನೋಡಿ ಅಥವಾ ಬೇರೆ ಚಾನಲಿನ ಬೇರೆ ಟ್ಯಾರೋ ರೀಡರ್ಸ್ನ ರೀಡಿಂಗ್ ಕೂಡ ನೋಡ್ಬೋದು. ಆ್ಯಂಡ್ ಹೇಳಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಗಿನ್ನು ಬೇರೆ ಯಾವ ಥರ ರೀಡಿಂಗ್ಸ್ ಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.
ಆ್ಯಂಡ್ ಇನ್ ಕೇಸ್ ನಿಮ್ಗೇನಾದ್ರೂ ಪ್ರೈವೇಟ್ ರೀಡಿಂಗ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು. ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿ ನಿಮ್ಮ ಒಂದು ಸಿಚುವೇಶನ್ಗೆ ರೀಡಿಂಗ್ ತಗೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಅಗೇನ್ ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.